ಎಲ್ಲರಿಗೂ ನಮಸ್ಕಾರಗಳು. ಥರ್ಡ್ ಸ್ಟ್ಯಾಂಡರ್ಡ್ ಸ್ಟೇಟ್ ಸಿಲೆಬಸ್ ಪದ್ಯ ಮಂಗನನಾಯ 13ನೇ ಪದ್ಯ. ಈ ಪದ್ಯದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ವಿಡಿಯೋ ಬೇಕಂದ್ರೂ ಕಮೆಂಟ್ ಮೂಲಕ ತಿಳಿಸಿ. ಬಂದಿತ್ತು ಎಂದಿತು ಮೀನ್ಸ್ ಪದ್ಯದಲ್ಲಿ ಬಂದಿರುವಂಥ ಪ್ರಾಸ ಪದಗಳನ್ನು ಆರಿಸಿ ಬರೆಯಿರಿ. ಎಕ್ಸಾಂಪಲ್ ತಂದವು ಕಾದವು ಮೀನ್ಸ್ ಪ್ರಾಸ ಪದಗಳು ಮೀನ್ಸ್ ರೈಮಿಂಗ್ ವರ್ಡ್ಸ್. ಬಂದಿತ್ತು ಎಂದಿತ್ತು, ನೋಡಿತ್ತು ನುಂಗಿತ್ತು, ತೇಗಿತ್ತು ಹಾರಿತು. ಇವು ಪದ್ಯದಲ್ಲಿ ಬಂದಿರುವಂಥ ಈ ಪದ್ಯದಲ್ಲಿ ಬಂದಿರುವಂಥ ಪ್ರಾಸ ಪದಗಳು. ಇನ್ನು ಪದಗಳ ಅರ್ಥ ಅಂದರೆ ಮೀನಿಂಗ್. ಗಡಿಗೆ ಮಣ್ಣಿನ ಪಾತ್ರೆ ಅಂದರೆ ಫಾಟ್ ಅಂತ ಹೇಳ್ಬೋದು. ಪರಡಿ ಅಂದರೆ ತಕ್ಕಡಿ ವೇಟಿಂಗ್ ಮಷಿನ್. ಕುಟಿಲ ಅಂದರೆ ವಂಚನೆ, ಮೋಸ, ಒಂಥರ ಚೀಟಿಂಗ್ ಮಾಡೋದು. ಜಗಳ ಮೀನ್ಸ್ ಕಲಹ, ಕಿತ್ತಾಟ, ಫೈಟಿಂಗ್. ಇಲ್ಲಿ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಇದೆ. ಅಂದರೆ ಜೋಡಿ ಬೆಕ್ಕು ಕೂಡಿಕೊಂಡು ಬೆಣ್ಣೆ ಕಡೆಗೆ ತಂದವು, ನನಗೆ ಹೆಚ್ಚು ತನಗೆ ಹೆಚ್ಚು ಎನ್ನುತ್ತಾ ಜಗಳ ಕಾದವು. ಇದು ಮೊದಲನೇ ಪ್ಯಾರಾಗ್ರಾಫಲ್ಲಿ ಬರುವಂಥ ಪೋಯಮ್ ಆಗಿದೆ. ಈ ಪ್ಯಾರಾಗ್ರಾಫನ್ನು ನೋಡಿಕೊಂಡು ನೀಟಾಗಿ ಬರೆದುಕೊಳ್ಳಿ. ಜೋಡಿ ಬೆಕ್ಕು ಕೂಡಿಕೊಂಡು ಬೆಣ್ಣೆ ಕಡೆಗೆ ತಂದವು, ನನಗೆ ಹೆಚ್ಚು ತನಗೆ ಹೆಚ್ಚು ಎನ್ನುತ್ತಾ ಜಗಳಗಾದವು ಅನ್ನುವ ರೀತಿಯಲ್ಲಿ ಬರೆದುಕೊಳ್ಳಿ. ಇಲ್ಲಿ ಹೊಂಚು ಹಾಕಿ ಕುಟಿಲ ಮಂಗ ನ್ಯಾಯ ಹೇಳ ಬಂದಿತ್ತು. ಇದು ಈ ವಾಕ್ಯದಲ್ಲಿರುವ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಇದೆ. ಸರಿಯಾದ ಆನ್ಸರ್ ಮೊದಲನೇದಕ್ಕೆ ನ್ಯಾಯ ಅಂತ ಬರುತ್ತೆ. ಸೆಕೆಂಡ್ ಬಿಟ್ಟ ಸ್ಥಳ ಪರಡಿ ಚೆಲ್ಲಿ ಗಿಡದ ಮೇಲೆ ಹಾರಿತ್ತು. ಗಿಡದ ನಮ್ಮ ಜಗಳದಿಂದ ಬೆಣ್ಣೆ ಪರರ ಸೊತ್ತಾಯ್ತು. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯಗಳಲ್ಲಿ ಉತ್ತರಿಸಿರಿ. ಜೋಡಿ ಬೆಕ್ಕುಗಳು ಏನೇನು ತಂದವು? ಜೋಡಿ ಬೆಕ್ಕುಗಳು ಬೆಣ್ಣೆಯ ಗಡಿಗೆಯನ್ನು ತಂದವು. ಸರಿಯಾದಂಥ ಉತ್ತರ ಜೋಡಿ ಬೆಕ್ಕುಗಳು ಬೆಣ್ಣೆಯ ಗಡಿಗೆಯನ್ನು ತಂದವು. ಜಗಳದಿಂದ ಬೆಣ್ಣೆ ಯಾರ ಸೊತ್ತಾಯಿತು? ಉತ್ತರ ಜಗಳದಿಂದ ಬೆಣ್ಣೆ ಪರರ ಸೊತ್ತಾಯಿತು. ಜೋಡಿ ಬೆಕ್ಕುಗಳು ಯಾವುದು ಸಲ್ಲ ಎನ್ನುತ್ತಾ ನಡೆದವು? ಸರಿಯಾದಂಥ ಉತ್ತರ ಜೋಡಿ ಬೆಕ್ಕು ಜಗಳ ಸಲ್ಲ ಎನ್ನುತ್ತಾ ನಡೆದವು. ಇನ್ನು ಕೊಟ್ಟಿರುವ ಅಕ್ಷರಗಳಿಂದ ಪ್ರಾರಂಭವಾಗುವ ಒಂದಕ್ಕಿಂತ ಹೆಚ್ಚು ಪದಗಳನ್ನು ಬರೆಯಿರಿ. ಇಲ್ಲಿ ಕೊಟ್ಟಿರುವಂಥ ಅಕ್ಷರವನ್ನು ಉಪಯೋಗಿಸಿಕೊಂಡು ಒಂದಕ್ಕಿಂತ ಹೆಚ್ಚು ಪದಗಳನ್ನು ಬರೆಯಿರಿ. ಅಮ್ಮ, ಅಜ್ಜ, ಅಜ್ಜಿ, ಅರಸ. ಈ ರೀತಿಯಾಗಿ ಹೆಚ್ಚು ನಿಮಗೆ ಎಷ್ಟು ಬೇಕೋ ಅಷ್ಟು ಪದಗಳನ್ನು ಬರೆಯಿರಿ. ಐರಾವತ, ಐದಳ, ಐದು. ಇನ್ನು ಜಗಳ, ಜಲ, ಜಂಬ, ಜನರು. ನಯನ, ನನಗೆ, ನಮ್ಮ, ನವಿಲು. ಶಂಕು, ಶಕ, ಶರಾವತಿ. ಇನ್ನು ಈ ಚೌಕದಲ್ಲಿ ಬರುವಂಥ ಅಕ್ಷರಗಳನ್ನು ಸೇರಿಸಿ 10ಕ್ಕೂ ಹೆಚ್ಚು ಅರ್ಥವತ್ತಾದ ಪದಗಳನ್ನು ಬರೆಯಿರಿ ಅಂತಾರೆ. ಎಕ್ಸಾಂಪಲ್ ಇಲ್ಲಿ ಕವಿ, ಈ ಕವಿ ಅನ್ನೋ ಪದ ಸೇರಿಸಿ ಕವಿ. ನಂತರ ಪತನ ಅಂದರೆ ಈ ಅಕ್ಷರಗಳನ್ನು ಕೂಡಿಸಿ ನೀವು ಹೆಚ್ಚು ಪದಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ರಣ್ಣ, ವಾರ, ಈ ರೀತಿ ಗುರು, ಗರುಡ ಇಲ್ಲಿ ಬರೆದಿದ್ದೇನೆ ನೋಡಿ, ಅದೇ ರೀತಿ ಬರೆದುಕೊಳ್ಳಿ. ಕವಿ, ಪತನ, ನವೀನ, ಮೈಸೂರು, ಗುರು, ಪಲ್ಲವಿ, ವಿರಾಟ, ಟಗರು, ಜಗ, ಪರ್ವ, ಮರು, ರಣ್ಣ, ಜಯ, ವೀರ. ಈ ರೀತಿಯಾಗಿ ನೀವು ಬರೆದುಕೊಳ್ಳಿ. ನೆಕ್ಸ್ಟ್ ಬರುವಂಥದ್ದು ಚುಕ್ಕಿಗಳನ್ನು ಸೇರಿಸಿ ಚಿತ್ರ ಪೂರ್ಣಗೊಳಿಸಿ ಅಂತ ಹೇಳಿದೆ. ಈ ಚುಕ್ಕಿಗಳನ್ನು ಸೇರಿಸಿ ಈ ಪಿಕ್ಚರನ್ನು ಪೂರ್ಣ ಮಾಡಿ. ಸಾಕು ಪ್ರಾಣಿಗಳು ಒಂದು ಕಡೆ ಬರೆಯಿರಿ, ಕಾಡು ಪ್ರಾಣಿಗಳನ್ನು ಒಂದು ಕಡೆ ಬರೆಯಿರಿ. ನಿಮಗೆ ಗೊತ್ತಿರುವ ಅಂತ ಹೇಳಿದ್ದಾರೆ. ಸಾಕು ಪ್ರಾಣಿಗಳು ಬೆಕ್ಕು, ನಾಯಿ, ಆಕಳು, ಎಮ್ಮೆ, ಕುರಿ ಮೀನ್ಸ್ ಸಾಕು ಪ್ರಾಣಿಗಳು ಅಂದರೆ ನಾವು ಮನೆಯಲ್ಲಿ ಸಾಕುವಂಥ ಪ್ರಾಣಿಗಳು. ಇನ್ನು ಕಾಡು ಪ್ರಾಣಿಗಳು ಅಂದರೆ ಕಾಡಿನಲ್ಲಿರುವಂಥ ಪ್ರಾಣಿಗಳು. ಕೋತಿ, ಹುಲಿ, ಸಿಂಹ, ಜಿಂಕೆ, ಕರಡಿ, ಚೀತಾ. ನಿಮಗೆ ಯಾವ್ಯಾವ ಗೊತ್ತಿದೆ ಅವನ್ನೆಲ್ಲವನ್ನು ಬರೆದು ನೀಟಾಗಿ ಬರೆದುಕೊಳ್ಳಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.